ಪ್ರೈಸಲಾಡ್ ಪ್ರಿಯರೇ, ಇವತ್ತು ಕೂಡ ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದು ವಚನವನ್ನು ಕೊಡಲಿಕ್ಕೆ ದೇವರು ಪ್ರೇರೇಪಣೆ ಕೊಟ್ಟಿದ್ದಕ್ಕೆ ಈ ವಚನವನ್ನು ಕೊಡ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಪ್ರಿಯರೇ, ಇವತ್ತಿನ ಒಂದು ವಚನದ ಭಾಗ ಇದ್ದರೆ ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ತ್ರೀ ದೊಡ್ಡವನು ಪುರುಷ ದೊಡ್ಡವನು ಅಂತ ಹೇಳುತ್ತಾ ಕಾಂಪಿಟೇಷನ್ ನಡೀತಾ ಇದೆ. ಇವತ್ತು ಪುರುಷ ನಾನು ದೊಡ್ಡವನು ಅಂತ ಹೇಳ್ತಿದ್ದ. ಆದರೆ ಇವತ್ತು ಸರ್ಕಾರ ಏನು ಮಾಡಿದೆ ಗೊತ್ತಾ? ಸ್ತ್ರೀಯರನ್ನೇ ದೊಡ್ಡವರಾಗಿ ಮಾಡಿ ಇವತ್ತು ನಿಮ್ಮಲ್ಲಿರುವಂಥ BPL ಕಾರ್ಡು APL ಕಾರ್ಡುಗಳಲ್ಲಿ ನೋಡಿ, ಮನೆ ಯಜಮಾನಿ ತಗೊಂಡು ನಿಮ್ಮ ಹೆಂಡತಿ ಹೆಸರನ್ನು ಹಾಕಿದ್ದಾರೆ. ಇಲ್ಲಿ ಯಾರಿಗೆ ಯಾರು ಹೆಚ್ಚಲ್ಲ ಪ್ರಿಯರೇ. ನಮಗೆ ಹೆಚ್ಚು ಯಾರು ಗೊತ್ತಾ? ದೇವರೊಬ್ಬನೇ. ದೇವ್ರನ್ನೇ ಬಿಟ್ಟರೆ ಇನ್ಯಾರು ಹೆಚ್ಚಲ್ಲ. ಇದನ್ನು ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ. ಇವತ್ತು ನಾನು ತಿಳಿಸ್ತಾ ಇರೋದು ವಿಷಯ ಅಂದರೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18, 19 ಮತ್ತು 20ನೇ ವಾಕ್ಯವನ್ನು ನಾವು ಓದೋಣ. 18, 19, 20ನೇ ವಾಕ್ಯವನ್ನು ಓದೋಣ. ಇದರಲ್ಲಿ ನೋಡಿ, ಗಮನಿಸಿ, ಚಿಕ್ಕದಾಗಿ ಪುಟ್ಟದಾಗಿ ಕೊಡ್ತಾ ಇದ್ದೀನಿ. ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ, 1ನೇ ಪಾಯಿಂಟು. 2ನೇದಾಗಿ, ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿ, ಇದು ಕರ್ತನಲ್ಲಿ ಇರೋರಿಗೆ ಯೋಗ್ಯವಾಗಿದೆ. ಲೋಕದಲ್ಲಿ ಏನಾದರೂ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತನಲ್ಲಿ ಇರುವಂಥವ್ರು ಗಂಡನಿಗೆ ಅಧೀನ ಆಗಿರಲೇಬೇಕು ಅಂತ ಬೈಬಲ್ ಪುಸ್ತಕ ತಿಳಿಸ್ತದೆ. ಹಾಗೆಯೇ 2ನೇದಾಗಿ, ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠುರಾಗಬೇಡಿ. ನಿಷ್ಠುರ ಆದರೆ ನಿಮ್ಮ ಕತೆ ಮುಗೀತು ಅಂತ ಅಲ್ಲಿ ಅರ್ಥ. ಆ ಕಾಲದಲ್ಲಿ ಗೊತ್ತಿದ್ದವರಿಗೆ, ನೀವು ನಿಷ್ಠುರ ಆದರೆ ನಿಮ್ಮ ಕತೆ ಮುಗೀತು ಅಂತೇಳಿ. ಅದಕ್ಕೆ ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಉಪ್ಪು ಕಡಿಮೆ ಆಗೋಯ್ತಾ? ಉಪ್ಪು ಹಾಕಿದ್ದೆ ನೀನು, ಹಂಗೆ ಹಿಂಗೆ ಅಂತ ಮಾತಾಡ್ಕೋಬೇಡಿ. ಸಾಂಬಾರು ಸಖತ್ತಾಗಿದೆ ಕಣಪ್ಪ, ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತೇಳಿ ಅವಳು ನಾಳೆ ರೆಡಿ ಮಾಡ್ತಾಳೆ. ಬೈ ಚಾನ್ಸ್ ಉಪ್ಪಾಗಿದೆ, ನೀವು ಕರೆಕ್ಟಾಗಿ ಮಾಡೋಕ್ಕೆ ಗೊತ್ತಾಗೋದಿಲ್ಲ, ಅಡುಗೆ ಕಲ್ತಿದೆ ಅಂತ ಕೇಳಿ ನಾಳೆ ಉಪ್ಪಿನ ಬದಲಿಗೆ ಖಾರ ಜಾಸ್ತಿ ಆಗ್ತದೆ. ಅದು ಒಂದಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತಷ್ಟೇ. ತಿನ್ನೋ ಕುಡಿಯೋ ವಿಷಯದಿಂದ ಹಿಡಿದು ಪ್ರತಿಯೊಂದು ಇಷ್ಟಲ್ಲೂ ಕೂಡ ಗಾದೆ ಇದೆ ಅಲ್ವ, ನಾರಿ ಮುನಿದರೆ ಮಾರಿ ಅಂತೇಳಿ. ಆ ಥರ ಆಗುವಂಥ ಪರಿಸ್ಥಿತಿ ಬೇಡ. ಅವ್ರನ್ನ ನಿಷ್ಠುರ ಮಾಡ್ಕೋಬೇಡಿ. ಯಾರನ್ನ ನಿಷ್ಠುರ ಮಾಡ್ಕೊಬಿಟ್ರೋ ಪರವಾಗಿಲ್ಲ, ತನ್ನ ಹೆಂಡತಿಯನ್ನು ನಿಷ್ಠುರ ಮಾಡಿಕೊಂಡ್ರೆ ಸಂಸಾರ ಕತೆ ಎಲ್ಲಿಂದ ಎಲ್ಲಿಗೋ ಅಳಿ ತಪ್ಪಿದ ಭೋಗಿ ಥರ ಹೋಗ್ತಾ ಇರ್ತದೆ. ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ಮಕ್ಕಳೇ ಎಲ್ಲ ವಿಷಯದಲ್ಲೂ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿದ್ರೆ ಅದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ಇವತ್ತು ಮಕ್ಕಳೇ, ನೀವು ಡಾಕ್ಟರ್ ಆಗಿಬಿಟ್ಟಿದ್ರೆ, ಇಂಜಿನಿಯರ್ ಆಗಿಬಿಟ್ಟಿದ್ರೆ, ನೀವು ಆ ಥರ ಮಾಡಿಬಿಟ್ರೆ ಈ ಥರ ಮಾಡಿಬಿಟ್ರೆ ನಮ್ಮ ಅಪ್ಪ ದಡ್ಡ ಅಂತ ತಿಳ್ಕೊಬೇಡಿ. ನಿಮ್ಮ ಅಪ್ಪ ಕಷ್ಟಪಟ್ಟು ನಿನ್ನ ಓದಿಸಿದ್ದಕ್ಕೇ ನೀನು ಆ ಉದ್ಯೋಗದಲ್ಲಿದ್ದೀಯಾ. ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಗಳ ಮಾತಿಗೆ ನೀವು ಗೌರವ ಕೊಡಲೇಬೇಕು. ಹಿರೀಕರನ್ನು ಬೆಲೆ ಕೊಡಬೇಕು. ನೀನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದರೂ ಕೂಡ ನೀನು ಆ ದೇವರ ಒಂದು ವಾಕ್ಯದ ಪ್ರಕಾರ ತೆಗಿಲಿಕ್ಕೆ ಹೋದರೆ ನೀನು ನಿನ್ನ ತಂದೆ ತಾಯಿಗಳನ್ನ ಮೆಚ್ಚಿಸಬೇಕು. ಈಗ ನಾನು ವಾಕ್ಯಕ್ಕೆ ಬರ್ತಾ ಇದ್ದೇನೆ ಪ್ರಿಯರೇ. ಇವತ್ತು ಎಷ್ಟೋ ಮನೆಯಲ್ಲಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. 100ಕ್ಕೆ 90 ಭಾಗ ಮನೆಗಳಲ್ಲಿ ಸ್ತ್ರೀಯರದೇ ಆಡಳಿತ ನಡೀತಾ ಇದೆ. ಹೌದು, ಆಡಳಿತ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಗಂಡ ಪೆದ್ದ ಆ ಥರ ಇದ್ದರೆ ಬೇಕಿದ್ರೆ ಆಡಳಿತ ಮಾಡಲಿ. ಗಂಡ ಬುದ್ಧಿವಂತ ಆದರೂ ಕೂಡ ಇವತ್ತು ಏನು ಮಾಡ್ತಿದ್ದಾರೆ ಗೊತ್ತಾ ಪ್ರಿಯರೇ? ನನ್ನ ಪೊಸಿಷನ್ಲೇ ಇರಬೇಕು, ಸಂಬಳ ಪೂರ್ತಿ ನನ್ನ ಕೈಗೆ ತಂದು ಕೊಡಬೇಕು, ನಾನು ಹೇಳ್ದಂಗೆ ಕೇಳಬೇಕು. ನಮ್ಮ ಅಪ್ಪನ ಮನೆಯಿಂದ ಬರುವಾಗ ನಾನು ಅಷ್ಟು ತಂದಿಲ್ಲೋ ಇಷ್ಟು ತಂದಿಲ್ಲೋ ಅದಕ್ಕೇನೆ ವರದಕ್ಷಿಣೆ ತಗೋಬಾರ್ದು ಅಂತ ಹೇಳೋದು. ನಿಮ್ಮ ಅಪ್ಪನ ಮನೆಯಿಂದ ನೀವು ಯಾವಾಗ ನನ್ನ ಅಷ್ಟು ತಂದಿನ ಇಷ್ಟು ತಂದು ಹೇಳಿದಾಗ ನೀವು ಹೆಂಡತಿ ಗುಲಾಮ್ ಆಗೋದು ಸಾಧ್ಯತೆ ಇದೆ. ನಿಮ್ಮನ್ನು ನೀವು ಮಾರ್ಕೊಂಡಂಗೆ. ಅದಕ್ಕೇ ವರದಕ್ಷಿಣೆ ತೆಗೆದುಕೊಳ್ಳೋದೇ ಮದುವೆ ಮಾಡ್ಕೊಬಿಟ್ರೆ ಗೌರವ. ಕೆಲವೊಂದು ಮನೆಗಳಲ್ಲಿ ಹೆಂಡತಿ ಏನು ಕೆಲಸ ಮಾಡೋದಿಲ್ಲ, ಆದರೂ ಗಂಡನನ್ನು ಅದಿಂದ ಇಟ್ಕೊಳ್ತಾಳೆ. ಜಾಸ್ತಿ ಮಾತಾಡಿದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಕೋರ್ಟಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ನಿಮಗೆ ಕೋರ್ಟ್ ಸಪೋರ್ಟ್ ಮಾಡ್ಬೋದು, ಜನಗಳು ಸಪೋರ್ಟ್ ಮಾಡ್ಬೋದು, ಆದರೆ ದೇವರು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಅಲ್ಲಿ ಬರೆದಿದೆ ಏನಂದರೆ, ನಿನ್ನ ಗಂಡನಿಗೆ ನೀನು ಅಧೀನ ಆಗಿರಲೇಬೇಕು. ಹಂಗೇಳ್ಕೊಂಡು ಕುಡುಕ ಗಂಡನಿಗೆ, ಮೋಸಗಾರ ಗಂಡನಿಗೆ, ವೈಭಿಚಾರ ಮಾಡೋ ಗಂಡನಿಗೆ ಅಧೀನರಾಗಿ ತಿಳ್ತಾ ಇಲ್ಲ. ಅಂಥವ್ರಿಗೆ ಪಾಠ ಕಲಿಸಲೇಬೇಕು. ಆದರೆ ನಿನ್ನ ಗಂಡ ಸತ್ಯ ಪ್ರಕಾರ ವಾಕ್ಯ ಪ್ರಕಾರ ನಡೀತಾ ಇದ್ದರೆ ಅಂಥ ಗಂಡನನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬಾರ್ದು. 2ನೇದಾಗಿ ಪ್ರಿಯರೇ, ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿ. ಅವ್ರು ಎಲ್ಲರನ್ನ ಪ್ರೀತಿಸ್ತಾರೆ, ಬೇಕಿದ್ರೆ ತಾನು ಹೆಂಡ್ತಿನ ಮಾತ್ರ ಪ್ರೀತಿ ಮಾಡೋದಿಲ್ಲ. ಹೆಂಡ್ತಿದ ಕೈ ಅಡಿಗೆನ ಹೊಗಳೋದಿಲ್ಲ. ಹೆಂಡ್ತಿ ಎಷ್ಟೇ ಶ್ರಮಪಟ್ಟು, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಪುರುಷರೇ, ನಾವು ಬೆಳಿಗ್ಗೆ ಹೋಗಿ ದುಡಿದ್ಬಿಟ್ಟು ಬಂದಾಗ, ನಾವು 8 ಗಂಟೆ ದುಡಿದ್ಬಿಟ್ಟು ಬಂದಾಗ ಅದ್ರ ಪೇಮೆಂಟ್ ತಗೊಳ್ತೀವಲ್ಲ. ಆದರೆ ನಮ್ಮ ಮನೆಯ ಸ್ತ್ರೀಯರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಗಂಡನನ್ನು ರೆಡಿ ಮಾಡಿ, ಗಂಡನನ್ನು ಹೊರಡಿಸಿ, ಮಕ್ಕಳನ್ನು ಸುಧಾರಿಸಿ, ಸ್ಕೂಲಿಗೆ ಕಳಿಸಿ, ಅಲ್ಲಿಂದ ಬೆಳಿಗ್ಗೆದ ನಾಷ್ಟ ಮಾಡೋದೇ ಅವಳು 11 ಗಂಟೆಗೆ. ನಂತರ ಮನೆಯದ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಮಲಗೋ ವೇಳೆಗೆ ನಮ್ಗಿಂತಲೂ ಡಬಲ್ ಡ್ಯೂಟಿ ಮಾಡಿರ್ತಾರೆ. 16 ಗಂಟೆ 17 ಗಂಟೆ ಡ್ಯೂಟಿ ಮಾಡ್ತಾಳೆ ಅವಳು. ಇವಳಿಗೆ ಸಂಬಳ ಕೊಡೋರು ಯಾರಾದ್ರು ಇದ್ದಾರಾ? ಇದನ್ನು ಅರ್ಥ ಮಾಡಿಕೊಂಡು ನನ್ನ ಹೆಂಡತಿನೂ ಕೂಡ ಮನೆಯಲ್ಲಿ ಕಷ್ಟಪಡ್ತಾಳೆ ಅಂತ ಹೇಳೋದು ಒಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಪ್ರೀತಿ ಮಾಡಿ. ಇವತ್ತು ಏನೇ ನೀನು ಮನೇಲಿ ಕೂತ್ಕೊಂಡಿದ್ದೆ, ನಾನು ದುಡ್ದು ಬಂದಿದ್ದೀನಿ, ಹಾಗಾದರೆ ಹೆಂಡತಿ ಸುಮ್ಮನೆ ಕೂತಿದ್ದಾಳ? ಇದನ್ನು ಯೋಚನೆ ಮಾಡಿ. ಸರ್ಕಾರಿ ಇಬ್ಬರು ಕೂಡ ಕೆಲಸದಲ್ಲಿ ಇದ್ದರೆ, ಸರ್ಕಾರಿ ಕೆಲಸ ಆಗಿರೋದು ಖಾಸಗಿ ಆಗಿರೋದು, ಇಬ್ಬರು ಕೂಡ ಕೆಲಸದಲ್ಲಿ ಇದ್ದರೆ ಇಬ್ಬರು ಕೂಡ
ಹೆಂಡತಿ ಈರುಳ್ಳಿ ಹಚ್ಚಿದಾಗ ಗಂಡ ಟೊಮೆಟೊ ಹಚ್ಕೊಡ್ಲಿ. ತರಕಾರಿ, ಪಾತ್ರೆಗಳು, ಬಟ್ಟೆ ಒಗೆಯೋದು ಎಲ್ಲ ವಿಷಯದಲ್ಲೂ ಕೂಡ ಗಂಡ ಹೆಂಡತಿ ಪಾರ್ಟ್ನರ್ ಆಗಿರಲೇಬೇಕು. ಯಾಕಂತ ಆಗ ಆ ಸಂಸಾರ ಚೆನ್ನಾಗಿರ್ತದೆ. ಇವಳು ಇಲ್ಲೂ ಮಾಡಿಕೊಂಡು ಆ ಕೆಲಸಕ್ಕೂ ಹೋಗಿ ಬಂದು ಮಾಡಬೇಕಾದ್ರೆ ಆವಾಗಲೇ ಆ ಹೆಂಡತಿಗೆ ಜೀವನದ ಮೇಲೆ ಜಿಗುಪ್ಸೆ ಬರ್ತದೆ, ಕುಟುಂಬದಲ್ಲಿ ಕಚ್ಚಾಟಗಳು ಬರ್ತದೆ. ನಾವು ಅಡುಗೆ ಕೆಲಸದಿಂದ ಹಿಡಿದು ಎಲ್ಲ ಕೆಲಸದಲ್ಲೂ ನಾನು ನಿನ್ನ ಜೊತೆ ಪಾರ್ಟ್ನರ್ ಆಗಿದ್ದೀನಿ. ಅರ್ಧ ಅಂಗಿ ಅಂತ ಹೇಳಿದ್ರೆ ಏನು? ಹಾಫ್ ಶರ್ಟ್ದ ಅರ್ಥ ನನ್ನ ಅರ್ಧ ಅಂಗಿ ನೀನು ಅಂತ ಹೇಳೋ ರೀತಿಯಲ್ಲಿ ನಾವು ಅವಳಿಗೆ ಹೆಲ್ಪ್ ಮಾಡಬೇಕು ಪ್ರಿಯರೇ. ಮಕ್ಕಳು ಕೂಡ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಮನೆಯಲ್ಲಿ ತಂದೆಗಳು ಹೇಳ್ದಂಗೆ ಕೇಳ್ತಾರೆ, ಆದರೆ ಹೊರಗಡೆ ಮೇಲೆ ಹೋದ್ಮೇಲೆ ಅವ್ರದ್ದೇ ಪ್ರಪಂಚ, ಅವ್ರದ್ದೇ ಆಟ. ಕೇರ್ಫುಲ್ ಆಗಿರಿ, ದೇವರು ನೋಡ್ತಾ ಇರ್ತಾರೆ, ನ್ಯಾಯ ತೀರ್ಪು ಬಂದ್ಬಿಡ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಸಂಸಾರದ ಒಳಗಡೆ ನಾವು ಪರಲೋಕ ರಾಜ್ಯ ಅಥವಾ ಸ್ವರ್ಗನ ಕಾಣಬೇಕು ಪ್ರಿಯರೇ. ನಮ್ಮನ್ನು ನೋಡಿದ ಜನಗಳು ಹೇಳಬೇಕು ಇದೆಂಥ ಮುದ್ದಾದ ಸಂಸಾರ ಅಂತೇಳಿ. ಅದಕ್ಕೋಸ್ಕರ ಪ್ರಿಯರೇ, ದೇವರ ಒಂದು ದೃಷ್ಟಿಯಲ್ಲಿ ಸ್ತ್ರೀ ಪುರುಷನಿಗೆ ಅಧೀನಾಗಿರಬೇಕು. ಪುರುಷ ಸ್ತ್ರೀಯನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡಲೇಬೇಕು. ಮಕ್ಕಳು ತಂದೆಗಳ ಮಾತನ್ನು ಕೇಳಲೇಬೇಕು. ಇದು ದೇವರ ರೂಲ್ಸು, ದೇವರ ನಿಯಮ. ಇದಕ್ಕೆ ವಿರೋಧವಾಗಿ ನಡೆದರೆ ದೇವರ ತೀರ್ಪನ್ನು ನಾವು ಅನುಭವಿಸಬೇಕಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.